ಎನ್ಲೈಟನ್ಮೆಂಟ್ ಜನರಿಗೆ ಕೊಡೋದು, ಹೋಗೋದು ತಿರ್ಗೋದು ಮಾತಾಡೋದು, ಹೋಗೋದು ತಿರ್ಗೋದು ಮಾತಾಡೋದು. ಇತಿಹಾಸಕಾರರು 3 ವಾಕ್ಯ ಬರೀತಾರೆ ಬುದ್ಧನ ಮೇಲೆ. ಬುದ್ಧನಷ್ಟು ತಿರುಗಿರೋರು ಯಾರೂ ಇಲ್ಲ. ಇವತ್ತು ನೀವು ಹೆಲಿಕಾಪ್ಟರ್ ಬಂದ್ರು ವಿಮಾನ ಬಂದ್ರು ಅವನಷ್ಟು ತಿರ್ಗಕ್ಕಾಗಲ್ಲ. ಅಷ್ಟು ತಿರ್ಗದ 50 ವರ್ಷ. ಎರಡನೇದು ಅವನಷ್ಟು ಮಾತಾಡಿರೋರು ಯಾರು ಇಲ್ಲ. ಆದ್ರೆ 3ನೇ ವಾಕ್ಯ ಹೇಳ್ತಿಲ್ಲ, ಶಿಕ್ಷಕರು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಜಗತ್ತಲ್ಲಿ ಅರ್ಥ ಮಾಡ್ಕೋಬೇಕು. ಅವನಷ್ಟು ಮಾತಾಡೋರು ಇವತ್ತು ಯಾರೂ ಇಲ್ಲ. 3ನೇ ವಾಕ್ಯ ಕೇಳಿ ಶಾಕ್ ಆಗ್ಬಿಡ್ತೀನಿ. ಶಾಕ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. 3ನೇ ವಾಕ್ಯ ಕೇಳಿಸ್ಕೊಳ್ಳಿ, ಬುದ್ಧನಷ್ಟು ಮೌನವಾಗಿದ್ದವರು ಯಾರು ಇಲ್ಲ. ಈ ವಾಕ್ಯ ಅರ್ಥ ಆಗಲ್ಲ. ಬುದ್ಧನಷ್ಟು ಮಾತಾಡೋರು ಯಾರು ಇಲ್ಲ, ಬುದ್ಧನಷ್ಟು ಮೌನ. ಇದೆಂಗೆ ಅರ್ಥ ಮಾಡ್ಕೊಳ್ಳೋದು ಹೇಳಿ? ಇದು ಆದಮೇಲೆ ನಾನು ಭಾಷಣ ಮಾಡೋದು ಹೇಗೆ ಅಂತ ಟ್ರೈನರು ಲಕ್ಷಾಂತರ ಜನಕ್ಕೆ ಭಾಷಣ ಮಾಡೋದು ಮಾತಾಡೋದು ಹೇಳ್ಕೊಟ್ಟಿದ್ದೀನಿ. ಆವಾಗ ಇದು ಕೇಳಿದ್ದು 12 ವರ್ಷಗಳ ಹಿಂದೆ. 12 ವರ್ಷದಿಂದ ನನ್ನ ಭಾಷಣ ಕಾಲದಲ್ಲಿ ಒಂದು ವಾಕ್ಯ ವಾಪಸ್ ತಗೊಂಡೆ. ಏನು ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ, ಏನು ಮಾತನಾಡಬಾರದು ಎನ್ನುವುದು ಮುಖ್ಯ. ಹೇಗೆ ಮಾತನಾಡಬೇಕು ಎನ್ನುವುದು ಮುಖ್ಯವಲ್ಲ, ಹೇಗೆ ಮಾತನಾಡಬಾರದು. ಎಲ್ಲಿ ಮಾತನಾಡಬೇಕು ಎನ್ನುವುದು ಮುಖ್ಯವಲ್ಲ, ಎಲ್ಲಿ ಡೂಸ್ ಅಲ್ಲ ಮುಖ್ಯ, ಡೋಂಟ್ಸ್ ಮುಖ್ಯ. ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಏನು ಹೇಳಬೇಕು ಅಲ್ಲೇ ನೀವು ಸುತ್ಕೊಂಡು ಎಲ್ಗೋ ಹೋಗಿ. ನಾನು ಕೌನ್ಸಿಲಿಂಗ್ ನಡೆಸ್ತೀನಿ. 1000 ಜನ ಬರ್ತಾರೆ, 10,000 ಜನ ಬರ್ತಾರೆ. ಪ್ರತಿ ಒಂದು ದಿನಕ್ಕೆ 2-3 ಇಡೀ ರಾಜ್ಯದಿಂದ ಸ್ಟಡಿ ಸ್ಕಿಲ್ಸ್ಗೆ ಮತ್ತು ಬಿಹೇವಿಯರಲ್ ಆಸ್ಪೆಕ್ಟ್ಗೆ ಮಕ್ಕಳಿಗೆ ಪೇರೆಂಟ್ಸ್ ಕರ್ಕೊಂಡ್ಬರ್ತಾರೆ. ನನ್ನ ಅನುಭವಗಳನ್ನೆಲ್ಲ ಈಗ ಪರೀಕ್ಷೆ ಮಾಡಿದ್ದೀನಿ. ಆ ವಿಚಾರಗಳು ಒಬ್ಬ ಭಾಳ ತೊಂದರೆಲಿದೆ, ಸಮಾಜಕ್ಕೆ ಭಾಳ ತೊಂದರೆಲಿದೆ. ನಾನು ಚಿಕ್ಕವನಾಗಿದ್ದಾಗ 5ನೇ ಕ್ಲಾಸಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ. ಶಿವಮೊಗ್ಗ ಭದ್ರಾವತಿ ಪೇಪರ್ ಮಿಲ್ಸ್ ಅಂತ ಇತ್ತು, ಪೇಪರ್ ಟೌನ್. ಅಲ್ಲಿ ಪೇಪರ್ ಮಿಲ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಟೀಚರ್ಸು. ನಾವು 5ನೇ ಕ್ಲಾಸು. ನಮಗೆ ಮಾರಲ್ ಸೈನ್ಸ್ ಅಂತ ಒಂದು ಪೀರಿಯಡ್, ನೀತಿ ಪಾಠ. ವಾರಕ್ಕೆ 1 ದಿನ ಪಾದ್ರಾಣಾಚಾರ ಅಂತ ಇನ್ನೂ ಜ್ಞಾಪಕ ಇದೆ. ಅವ್ರು ಬಂದು ನಚಿಕೇತಂದು, ಧ್ರುವಂದು, ಪ್ರಹ್ಲಾದಂದು, ಶ್ರವಣ ಕುಮಾರನ ಕಥೆ ಹೇಳೋರು. ಮನೆಗೆ ಹೋದ್ರೆ ನಮ್ಮ ಅಮ್ಮನಮ್ಮ ಅಜ್ಜಿ, ನಮ್ಮ ಅಪ್ಪನಮ್ಮ ಅಜ್ಜಿ ಇಬ್ಬಿಬ್ಬರು ಅಜ್ಜರು ಕಾಂಪಿಟೇಷನ್ ಮೇಲೆ ಕಥೆ ಹೇಳೋರು. ಆಮೇಲೆ ಅವಾಗ ಟಿವಿಗೆ ಏನಿಲ್ವ ಸರ್, ಚಂದ್ರನ್ ತೋರಿಸ್ಕೊಂಡು ಚಂದಕ್ಕೆ ಮಮ್ಮನ್ನ ತೋರಿಸ್ಕೊಂಡು ಬಾಯಿಗೆ ಹಾಕೋರು, ಕಥೆ ಹೇಳ್ಕೊಂಡು ಆಯ್ತಾ. ನಾವು ಓದ್ತಿದ್ದ ಪುಸ್ತಕ ಬಾಲಮಿತ್ರ, ಚಂದಮಾಮ, ಭಾರತಿ ಅಂತ ಚಿಕ್ಕ ಪುಸ್ತಕಗಳು ಹೀಗೆ ಬೆಳೆದವರು ನಾವು. ನನ್ನ ಮಗ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೀವಿ? ಕಾರ್ಟೂನ್ ನೆಟ್ವರ್ಕು, ಕಂಪ್ಯೂಟರ್ ಗೇಮು, ಕ್ರಿಕೆಟ್ ಬ್ಯಾಟು, ರಾತ್ರಿ 10 ಗಂಟೆಗೆ ಕ್ರೈಮ್ ಸ್ಟೋರಿ. ಅದ್ಭುತ ಅಲ್ವಾ? ಅದ್ಭುತ ಅಲ್ಲ, ಅದು ಭೂತ. ಅವ್ನು ಆಗ್ತಿರೋದೇ ಅದಲ್ವ ಮಗ, ಈಗ ಭೂತಾನೆ ಅಲ್ವಾ? ಸಂಜೆ ಮನೆಗೆ ಬಂದ್ರೆ ಮಾತು ಇಲ್ಲಂತ ಏನೂ ಇಲ್ಲಂತೆ. ಬಾಗಿಲು ಹಚ್ಕೊಂಡು ರೂಮ್ ಒಳಗೆ ಹೋಗ್ಬಿಡ್ತಾನೆ. ಅಣ್ಣ ಹಾಕೋ ಒಳಗೆ ಏನ್ ಮಾಡ್ತಾನೆ ಅಂತ ಬ್ರಹ್ಮಂಗೂ ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಮಾತಾಡ್ಸೋದು ಹಿಂಗಂತೆ, ಜೋರಂತೆ ವಾಯ್ಸು. ಅಲ್ಲಿ ಏನು ಹಿತ ಮಿತ ಇಲ್ಲ. ಅಮ್ಮಂಗೆ ಹೊಡಿತಾನೆ. 7ನೇ ಕ್ಲಾಸ್ ಹುಡುಗ. ಅಮ್ಮ ದುಡಿಯುವ ಮಹಿಳೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಹಿಂಗಿದ್ದಾಳೆ ಅಮ್ಮ. ಇವನು ಹಿಂಗೆ 7ನೇ ಕ್ಲಾಸು ಕರ್ಕೊಂಬಂದಿದ್ರು. ಅಮ್ಮ ಅರಿ ಅಳ ನಿಲ್ಲಿಸ್ರಿ, ಏನು ವಿಷಯ ಹೇಳ್ರಿ ಹಿಂದೆ. ಹೊಡಿತಾನೆ ಸರ್. ನಾನೇನು ಅನ್ಕೊಂಡ್ಬಿಟ್ಟೆ, ಗಂಡ ಹೊಡಿತಾನೆ. ನಾನು ಅದು ಕೌನ್ಸಿಲಿಂಗ್ ಮಾಡ್ತೀನಿ. ಗಂಡ ಹೊಡಿತಾನೆ ಅನ್ಕೊಂಡ್ಬಿಟ್ಟೆ. ಅವ್ರನ್ನು ಕರ್ಕೊಂಬಂದಿದ್ರೆ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಿದ್ದಲ್ಲಮ್ಮ ಅಂದೆ. ಅವರು ಅಂದ್ರೆ ಯಾರು ಸಾರ್ ಅಂದ್ರು. ಅದೇ ಹೊಡಿತಾರಲ್ಲ ನಿಮ್ಮ ಯಜಮಾನರು, ಸಾರ್ ಅವರಲ್ಲ ಸರ್ ಇವನು ಅಂತಾರೆ. ಸರ್ ನಿಮ್ಗೆ ಮೊದಲು ಹೇಳಿದ ಅರ್ಥ ಆಯ್ತಾ? ಅಷ್ಟು ಎತ್ತರ ಇವಮ್ಮ, ಇಷ್ಟಾಗಲ್ಲ, ದುಡಿಯುವ ಮಹಿಳೆ. ಅವನು ಹಿಂಗೆ 7ನೇ ಕ್ಲಾಸ್ ಹೊಡಿತಾರೆ. ಸಿಕ್ಕಿ ತಗೊಂಡು ಹೊಡಿ. ನನಗೆ ಶಾಕು. ಎಷ್ಟು ದಿವಸದಿಂದ ಅಂದೆ? 8-10 ತಿಂಗಳಾಯ್ತು ಅಂದ್ರು. ನಾನಂದೆ ಅಭ್ಯಾಸ ಆಗಿದೆ, ಒಡ್ಸ್ಕೊ. ಮೊದಲನೇ ದಿನ ಕೈ ಎದ್ದಾಗ 4 ಬಿಟ್ಟಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಇಲ್ಲ. ನಾಚಿಕೆ ಆಗ್ಬೇಕು, ಶೇಮ್. ಚಿತ್ರದುರ್ಗದಲ್ಲೊಬ್ರು ರೆಡ್ಡಿಗಾರು, 100 ಕೋಟಿ ದುಡ್ಡು, ಒಬ್ಬನೇ ಮಗ, 10 ಕಾರಿದೆ. ಅವನ್ನ ಗೋಣಿಕೊಪ್ಪದಲ್ಲಿ ಕೂರ್ಗ್ ಪಬ್ಲಿಕ್ ಸ್ಕೂಲ್ ಅಂತಿದೆ, ಕಾಪ್ಸ್ ಅಂತ, ಅಲ್ಲಿ ಸೇರಿಸಿದ್ರೆ 8ನೇ ಕ್ಲಾಸು. ಅವನು ಓಡ್ ಬಂದ್ಬಿಟ್ಟ, ಸ್ಕೂಲ್ ಬಿಟ್ಬಿಟ್ಟ. ಮತ್ತೆ ಕರ್ಕೊಂಡೋಗಿ ಸೇರಿಸಿದ್ರು, ಮತ್ತೆ ಓಡ್ ಬಂದ್ಬಿಟ್ಟ. ಈ ಸರಿ ಮತ್ತೆ ಕರ್ಕೊಂಡೋಗಿ ಬಿಟ್ರು. ಅಣ್ಣ ಈ ಸರಿ ಓಡೋ ಬಿಡ್ತಾರ. ಇವರು ದುಡ್ಡಿರೋರು ಹುಡುಕಿಸಿದ್ರು, ಪೂನಾದಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಹಿಡ್ಕೊಂಬಂದ್ರು. ನನ್ನ ಹತ್ರ ಬರಕ್ ಮುಂಚೆ ನಡೆದ ಘಟನೆ ಹೇಳಿದ್ರು. ಕರ್ಕೊಂಬಂದ್ರು. ಅವನ್ನ ಕುರ್ಚಿಯಾಗಿ ಕೂರ್ಸಿದ್ರು. ಅಮ್ಮ ಇಲ್ಲಿ ನಿಂತ್ಕೊಂಡು, ಅಪ್ಪ ಇಲ್ಲಿ ನಿಂತ್ಕೊಂಡ. ತಾವು ಎಲ್ಲೂ ಹೋಗಬೇಡಿ,
ಏನೂ ಓದಬೇಡಿ. ನಮ್ಮಲ್ಲಿ ಇಷ್ಟೊಂದು ಕಾರ್ ಇದೆ, ಕಾರ್ ಡ್ರೈವರ್ ಆಗಾದ್ರೂ ಸರಿನೇ, ನಮ್ಮ ಕಣ್ಣು ಮುಂದೆ ತಾವು ಇದ್ದು ಬಿಟ್ರೆ ಸಾಕು. ಮಗನ ಹತ್ರ ಈ ಥರ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದ್ದೇನೆ ಅಂದರೆ ಯಾವ ಸೀಮೆ ಪೋಷಕರು, ಯಾವ ಸೀಮೆ ಶಿಕ್ಷಣ, ಯಾವ ಕಟ್ ಈ ಥರ 1000 ಇದೆ ಬೇಡ. 22 ವರ್ಷ MSc, MTech, ಇಂಜಿನಿಯರಿಂಗು, ಮೆಡಿಕಲ್ಲು, BSc, BCom, BA ಏನೇನು ಓದಿಸಿಲ್ರಿ, MBA. ಅವ್ನು ರಸ್ತೆಗೆ ಬಂದರೆ ಮಾಡೋಕ್ಕೆ ಒಂದು ಕೆಲಸ ಬರಲ್ಲ, ಮಿನಿಮಮ್ ಇಂಟರ್ವ್ಯೂ ಹೋಗ್ತಾನೆ ರೀ ಆ ವಯಸ್ಸಲ್ಲಿ. ಆ ಕಾಲದಲ್ಲಿ 2 ನಿಮಿಷ ಮಾತಾಡಕ್ಕೆ ಬರಲ್ಲ ಸರ್. 22 ವರ್ಷ ನಿಮ್ಮ ಹತ್ರ ಇಟ್ಕೊಂಡು ಅವನಿಗೆ 3 ನಿಮಿಷ ಮಾತಾಡೋದನ್ನು ಕಲಿಸ್ತಿಲ್ವಲ್ಲಮ್ಮ. ಯಾವ ಸೀಮೆ ಶಿಕ್ಷಣ ನಮ್ಮ ಇದು? ಅವ್ರಿಗೆ ಬದುಕಕ್ಕೆ ಬೇಕಾದ ಒಂದು ವಿದ್ಯೆನೂ ಬರಲ್ವಲ್ರಿ. ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರ ಮನೆ ಫ್ಯೂಸ್ ಹಾಕಕ್ಕೆ ಬರಲ್ವಲ್ರಿ. ಯಾವ ಸೀಮೆ ಶಿಕ್ಷಣ ರೀ? ಕೌಶಲಗಳೇ ಇಲ್ವಲ್ರಿ. ಬರೀ ಜ್ಞಾನ ತಗೊಂಡು ರೋಟೋ ಮೆಥಡಲ್ಲಿ ಕಲಿಸಿ ಎಕ್ಸಾಮ್ ಅನ್ನೋದು ಬರೆದು ಒಂದು 50, 60, 70 ತಗೊಂಡು ಮಾರ್ಕ್ಸ್ ಗೊತ್ತಾ ನಿಮಗೆ? ಇತ್ತೀಚಿನ ಒಂದು ಸರ್ವೆ ಬಂದಿದೆ, ಭಾಳ ಮಜಾ ಇದೆ. ನೀವೆಲ್ಲ ಅನ್ಕೊಂಡಿದ್ದೀರ ನಿಮ್ಮಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ರ್ಯಾಂಕು, ಅಮೆರಿಕಕ್ಕೆ ಹೋದ ಎಲ್ಲ ಕೇಳ್ತೀರ. ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಅಂತ ಇಟ್ಕೊಳ್ಳಿ. ನೀವು ಕೇಳೋದಲ್ಲ ಅಂಥದ್ದೇ ಕೇಳ್ತಿರೋದು. ಎಲ್ಲರ ಮಲ್ಲೂ ಒಬ್ಬ ಅಮೆರಿಕಲ್ಲಿ ಅಂತ ಯಾರು ಹೇಳಿದ್ರು ನಿಮಗೆ? ಗೊತ್ತಾ ಸ್ಟ್ಯಾಟಿಕ್ಸ್? ಸುಮ್ಮನೆ ಹೊಡೆದು ಬಿಡೋದು ಡೈಲಾಗ್ ಇರಲಿ ಅಂತ. ಈ ಓದ್ತಿದ್ದಾರೆ, ಚಾಟ್ರ್ ಆಗ್ತೀರಿ, ಇವೆಲ್ಲ ಹೇಳ್ತಿರಲ್ಲ. ಈ ಪರ್ಸೆಂಟೇಜ್ ಗೊತ್ತಾ? 15%. ಅಷ್ಟು ರಾಜ್ಯ ದೇಶ ಎರಡು ಒಂದೇ ರೀತಿಯಲ್ಲಿದೆ ಪ್ಯಾಟರ್ನ್. 15%. ಇನ್ನು 25% 50ರಿಂದ 70 ಮಾರ್ಕ್ಸ್ ತಗೋತಾರೆ. ನ ಘರ್ಕ ನ ಘಾಟ್ಕ. ಅವ್ರು ಮುಂದೆ ಏನಾದ್ರು ಗೊತ್ತಿಲ್ಲ, ಪಾಪ ಅವರು ಒದ್ದಾಡ್ತಿದ್ದಾರೆ. ಅದು 25%. ಬಿಡಿ, ಇದು ಎರಡು ನನಗೆ ಮುಖ್ಯ ಅಲ್ಲ. ಮುಂದಿನ ವಾಕ್ಯ ಹೇಳ್ತಿಲ್ಲ, ಇದು ಶಾಕಿಂಗು. 15, 25, 40 ಅಲ್ವಾ? ಇನ್ನು 60%. ಕೇಳಿಸ್ಕೊಳ್ಳಿ 60% ಇನ್ ಇಂಡಿಯಾ ಆ್ಯಂಡ್ ಇನ್ ಕರ್ನಾಟಕ ಬೋತ್ ಸೇಮ್. ಕೇಳಿಸ್ಕೊಳ್ಳಿ, ಓದ್ತಾ ಇಲ್ಲ, ಶಾಲೆಗೆ ಬರ್ತಾ ಇಲ್ಲ. ಈ ಸರ್ಕಾರದ ಒಂದು ಯೋಜನೆ ಇದೆ ಗೊತ್ತಾ? ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಟೀಚರ್ಸ್ ಮಾತ್ರ ಮಾಡೋದು, ನೀವು ಮಾಡಲ್ಲ, ಪ್ರೈವೇಟ್ನವರು. ಮರಳಿ ಬಾ ಶಾಲೆಗಂತ ಒಂದು ಯೋಜನೆ ಇದೆ. ಇವು ರಜಾ ಆಗ್ತಿದ್ದಂಗೆ ಓಡೋಗ್ಬಿಡ್ತಾವೆ. ಈ ಟೀಚರ್ ಸಂಬಳ ಕೊಡ್ತಾರೆ 2 ತಿಂಗಳು ಸರ್ಕಾರದಲ್ಲಿ, ಆಯ್ತೆ? ಇವ್ರಿಗೊಂದು ಕೆಲಸ, ಅವ್ನು ಹೋಗಿ ಮತ್ತೆ ಹಿಡ್ಕೊಂಡ್ಬರ್ಬೇಕು. ಹಿಡ್ಕೊಂಡು ಬಾ ಅಂತ ಹೇಳಬೇಕು. ಅದಕ್ಕೆ ಮರಳಿ ಬಾ ಶಾಲೆ ಅಂತ ಹೇಳಿದ್ದಾರೆ. ಇರಲಿ, ಓಕೆ. ಓದಲ್ಲ, ಶಾಲೆಗೆ ಬರಲ್ಲ, ಫೇಲು, ಮಾರ್ಜಿನಲ್ ಪಾಸು, ಹೆಂಗೋ, ಆಸಕ್ತಿ ಇಲ್ಲ, ಕ್ಲಾಸಲ್ಲಿ ಬಂದು ನಿದ್ದೆ ಮಾಡ್ತವೆ. ಈ ಥರದ್ದು 60% ಜನನ ಈ ರೀತಿ ಇಟ್ಕೊಂಡು ದೇಶ ಕಟ್ತೀರಾ? ಶಿಕ್ಷಣ ಕೊಡ್ತೀರಾ? ಪಾಠ ಮಾಡ್ತೀರಾ?